ಒಡಿಶಾದಲ್ಲಿ ಬ್ಯಾಂಕ್ ರೂಲ್ಸ್ಗೆ ಕಂಗಾಲಾಗಿದ್ರು ವ್ಯಕ್ತಿಯೊಬ್ಬರು ಹಣ ವಿತ್ಡ್ರಾಗೆ ಸಾಕಷ್ಟು ಒದ್ದಾಟ ಕೂಡ ಮಾಡಿದ್ದಾರೆ. ಇದು ಒಡಿಶಾದಲ್ಲಿ ಕಂಡುಬಂದಂತಹ ಸಂಗತಿ. ಬ್ಯಾಂಕ್ ರೂಲ್ಸ್ಗೆನೆ ವ್ಯಕ್ತಿಯೊಬ್ಬರು ಕಂಗಾಲಾಗಿದ್ದಾರೆ. ಮೃತ ಸಹೋದರಿ ಖಾತೆಯಲ್ಲಿನ ಹಣ ಪಡೆಯಲಿಕ್ಕೆ ಸಾಕಷ್ಟು ಕಿರಿಕಿರಿಯಾಗಿತ್ತು. ಮರಣ ಪ್ರಮಾಣ ಪತ್ರ ಸಿಕ್ಕಿಲ್ಲ, ದಾಖಲೆ ಒದಗಿಸಲಿಕ್ಕೆ ಆಗಿಲ್ಲ. ರೋಸಿ ಹೋಗಿ ಆ ವ್ಯಕ್ತಿ ಮಾಡಿದಂಥ ಕೃತ್ಯಕ್ಕೆ ಎಲ್ಲರೂ ಶೇಕ್. ಒಡಿಶಾದಲ್ಲಿ ಬ್ಯಾಂಕ್ ಸಿಬ್ಬಂದಿಯನ್ನೇ ಆ ಪ್ರಕರಣ ನಡುಗಿಸಿದೆ. ಬ್ಯಾಂಕ್ ರೂಲ್ಸ್ಗೆ ಕಂಗಾಲಾಯಿತು, ಜೊತೆಗೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಯಿತು. ಹಣ ಪಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಇದು ಒಡಿಶಾದಲ್ಲಿ ಬ್ಯಾಂಕ್ ಸಿಬ್ಬಂದಿಯನ್ನೇ ಆ ಪ್ರಕರಣ ಈಗ ನಡುಗಿಸಿದೆ. ಏನೋದು ಹಾಗಾದರೆ, ಖಾತೆದಾರರು ಬಂದರೆ ಮಾತ್ರ ಹಣ ಕೊಡೋದಾಗಿ ಅಲ್ಲಿಯ ಬ್ಯಾಂಕ್ ಸಿಬ್ಬಂದಿ ಆ ವ್ಯಕ್ತಿಗೆ ಹೇಳ್ತಾರೆ. ಅಕೌಂಟಲ್ಲಿ ಹಣ ಇದೆ, ಹಣ ವಿತ್ಡ್ರಾ ಮಾಡಲಿಕ್ಕೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ. ಖಾತೆದಾರರು ಬಂದರೆ ಮಾತ್ರ ನಾವು ಹಣ ಕೊಡ್ತೀವಿ. ಮೃತ ಸಹೋದರಿ ಅಸ್ಥಿ ಪಂಜರವನ್ನೇ ವ್ಯಕ್ತಿ ಹೊತ್ತು ತರ್ತಾರೆ. ಒಡಿಶಾದ ಕಿಯೋಂಜಾರ್ನಲ್ಲಿ ನಡೆದಿರುವ ವಿಚಿತ್ರ ಘಟನೆ ಇದು. ಜಿತು ಮುಂಡಾ ಎಂಬಾತನಿಗೆ ಬ್ಯಾಂಕ್ ಸಿಬ್ಬಂದಿ ಅಲ್ದಾಡಿಸ್ತಾರೆ. ಮೃತ ಸಹೋದರಿ ಅಕೌಂಟ್ನಲ್ಲಿ 19,300 ರೂಪಾಯಿ ಡ್ರಾಗೆ ಒದ್ದಾಟ ಮಾಡ್ತಾರೆ. 2 ತಿಂಗಳ ಹಿಂದೆ ಸಹೋದರಿ ಕಾಕ್ರಾ ಮುಂಡಾ ಮೃತಪಟ್ಟಿದ್ರು. ಕಾಕ್ರಾ ಅವರ ಪತಿ, ಮಗು ಮೊದಲೇ ನಿಧನ ಹೊಂದಿದ್ರು. ಸಹೋದರ ಹಣ ಬಿಡಿಸ್ಕೊಳ್ಳೋಕ್ಕೆ ಒದ್ದಾಡ್ತಾರೆ. ಸಹೋದರಿ ಬ್ಯಾಂಕ್ ಖಾತೆಯಲ್ಲಿದ್ದಂಥ ಹಣ ಪಡೀಲಿಕ್ಕೆ ನೋಡಿ, ಮೃತಪಟ್ಟಿರುವಂತಹ ಸಹೋದರಿಯ ಅಸ್ಥಿ ಪಂಜರ ಹೊತ್ತು ಹೋಗ್ತಾ ಇರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ನೋಡಿ, ಈ ಒಟ್ಟಾರೆ ಈ ಒಂದು ಸುದ್ದಿಯನ್ನು ನಾವು ಗಮನಿಸಿದಾಗ ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಅವರ ಈ ರೂಲ್ಸು ರೆಗ್ಯುಲೇಷನ್ಸ್ಗಳಿಂದ ಈ ಪಾಪ ಈ ಜನಗಳಿಗೆ ಹೈರಾಣಾಗಿ ಹೋಗೋದು ಒಂದಾದರೆ, ಇಲ್ಲಿ ಮನಕಲುಕುವ ದೃಶ್ಯಾವಳಿ ಕೂಡ ಇದೆ ಇದರಲ್ಲಿ. ಖಾತೆದಾರರು ಬಂದರೆ ಮಾತ್ರ ನಾವು ಹಣ ಕೊಡ್ತೀವಿ ಅಂತ ಸಿಬ್ಬಂದಿ ಹೇಳ್ತಾರೆ. ಅಸ್ಥಿ ಪಂಜರನ್ನೇ ಹೊತ್ತು ಸಾಕ್ತಾನೆ ವ್ಯಕ್ತಿ. ಮೃತ ಸಹೋದರಿ ಅಸ್ಥಿ ಪಂಜರವನ್ನೇ ವ್ಯಕ್ತಿ ಹೊತ್ತು ಬ್ಯಾಂಕ್ ಮುಂದೆ ಬರ್ತಾನೆ. ಮ್ಯಾನೇಜರ್ನ ಭೇಟಿ ಮಾಡಿದಾಗ ಖಾತೆದಾರರು ಬರಬೇಕು ಅಂತ ಪಟ್ಟು ಹಿಡಿತಾರೆ. ಬ್ಯಾಂಕ್ ನಿಯಮಗಳ ತೊಡಕಿನಿಂದ ಅಸ್ಥಿ ಪಂಜರವನ್ನೇ ವ್ಯಕ್ತಿ ತರ್ತಾನೆ. ಅಸ್ಥಿ ಪಂಜರ ಹೊತ್ತು 3 ಕಿಲೋಮೀಟರ್ ನಡೆದು ಬ್ಯಾಂಕಿಗೆ ಎಂಟ್ರಿ ಕೊಡ್ತಾನೆ ಆ ವ್ಯಕ್ತಿ. ಹಣ ಪಡೀಲಿಕ್ಕೆ ಮರಣ ಪ್ರಮಾಣ ಪತ್ರ, ಉತ್ತರಾಧಿಕಾರ ಪತ್ರ ಇಲ್ಲ. ದಾಖಲೆಗಳ ಮಾಹಿತಿ ಇಲ್ಲದೆ ಬುಡಕಟ್ಟು ಜನಾಂಗದ ಜಿತು ಪರದಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯ ಕಾಟ ಒಂದು ಕಡೆ, ಸಾರ್ವಜನಿಕರ ತೀವ್ರ ಆಕ್ರೋಶ ಮತ್ತೊಂದು ಕಡೆ ಕೇಳಿ ಬಂದಿದೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ನಿಜಕ್ಕೂ ಮನಕಲುಕುವ ದೃಶ್ಯ ಇದು. ಬ್ಯಾಂಕ್ ಸಿಬ್ಬಂದಿಗಳ ಒಂಥರ ಅವರ ರೂಲ್ಸ್ಗಳಿಗೆ ಬೇಸತ್ತು ಹೋಗಿದ್ದಾರೆ ಈ ವ್ಯಕ್ತಿ. ಹಣ ಬೇಕು, ಖಾತೆಯಲ್ಲಿ ಹಣ ಇದೆ, ಸಹೋದರಿಯ ಗಂಡ ಕೂಡ ತೀರ್ಕೊಂಡಿದ್ದಾರೆ. ಜೊತೆಗೆ ಸಹೋದರಿ ಈಗ ಏನು ತೀರ್ಕೊಂಡಿದ್ದಾರಲ್ಲ, ಇನ್ನೇನು ಮಾಡೋದು? ಇವ್ರಿಗೆ ಸಹಿ ಬೇಕು, ಅಲ್ಲಿ ಅವ್ರು ಯಾರು ಖಾತೆಯಲ್ಲಿ ಹಣ ಇದೆ ಅವರೇ ಬರಬೇಕು. ಈ ಥರ ಎಲ್ಲ ಒಂದಿಷ್ಟು ಇರ್ತವೆ ಬ್ಯಾಂಕ್ಗಳಲ್ಲಿ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೂಲ್ಸ್ಗಳಿರ್ತದೆ. ಮತ್ತು ಈ ಸಹಿ ಮಾಡ್ತಾರಲ್ಲ, ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ರಿಜೆಕ್ಟ್ ಮಾಡಿಬಿಡ್ತಾರೆ. ಇದು ನಿಮ್ಮ ಸಹಿ ಅಲ್ಲ, ಅಥವಾ ನಿಮ್ಮ ಸಂಬಂಧಪಟ್ಟವ್ರ ಸಹಿ ಅಲ್ಲ ಅಂತ. ಅದಕ್ಕೆ ಅಸ್ಥಿ ಪಂಜರನೇ ತಂದುಬಿಟ್ಟ ವ್ಯಕ್ತಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನ್ಯೂಸ್ ಡೆಸ್ಕಿಂದ ಜಾಯ್ನ್ ಆಗಿದ್ದಾರೆ. ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಅರುಣ್, ಒಡಿಶಾದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ನಿಜಕ್ಕೂ ಮನಕಲುಕುವಂಥದ್ದು, ಹೃದಯ ಹಿಂಡುವಂತಹ ಘಟನೆ. ಜೊತೆಗೆ ಈ ಬ್ಯಾಂಕ್ ಸಿಬ್ಬಂದಿಗಳದ್ದು ಒಂಥರ ಇಲ್ಲಿ ಅವರ ರೂಲ್ಸು ಅಂತ ಹೋದರೆ ಪಾಪ ಇಲ್ಲಿ ಬಡಪಾಯಿ ಜನಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಲಾಸ್ಟಿಗೆ ಅಸ್ಥಿ ಪಂಜರನ್ನೇ ತಂದಿದ್ದಾರೆ ಅಂದರೆ ನಿಜಕ್ಕೂ ಏನು ಹೇಳಬೇಕು, ಭಾಳ ವಿಚಿತ್ರ ಇದೆ ಅರುಣ್ ಇದು. ಸಚಿನ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ಬ್ಯಾಂಕ್ ನಿಯಮಾವಳಿಗಳು. ನಿಜ ಸ್ವಾಮಿ, ಹಣ ಕಟ್ಟೋದಕ್ಕೆ ಮಾತ್ರ ಯಾರು ಬೇಕಾದರೂ ಬರ್ಬೋದು, ಇಂಥವರೇ ಬರಬೇಕು, ಖಾತೆದಾರರೇ ಬರಬೇಕು ಅಂತ ನಿಯಮಾವಳಿ ಇಲ್ಲ. ನಾವು ಬೇಕಾದ್ರೂ ಹೋಗ್ಬೋದು, ನೀವು ಬೇಕಾದ್ರೂ ಹೋಗ್ಬೋದು, ಯಾರ ಅಕೌಂಟಿಗೆ ಬೇಕಾದ್ರೂ ದುಡ್ಡು ಕಟ್ಬೋದು. ದುಡ್ಡು ಕಟ್ಟಿಸ್ಕೊಳ್ಳೋಕ್ಕೆ ಯಾವ ನಿಯಮಾವಳಿ ಅಡ್ಡ ಬರಲ್ಲ. ಇಲ್ಲಿ ನೋಡಿ, ಇದು ಆಗಿರೋದು ಒಡಿಶಾದ ಕಿನೋಜ್ಗರ್ ಜಿಲ್ಲೆಯ ಮಲ್ಲಿಪಾಶಿ ಗ್ರಾಮದ ಗ್ರಾಮೀಣ ಬ್ಯಾಂಕ್ನಲ್ಲಿ. ಅದು ಜಿತು ಮುಂಡಾ 42 ವರ್ಷದ ಬುಡಕಟ್ಟು ಸಮುದಾಯದ ಯುವಕನಕ್ಕಿಂತ ಅವಿವಾಹಿತ. ಈತನ ಅಕ್ಕ ಸಹೋದರಿ, ಆಕೆ ಕಾಲಾ ಮುಂಡಾ, ಆಕೆಗೆ 48 ವರ್ಷ. ಆಕೆ ಅಲ್ಲಿಯ ಗ್ರಾಮೀಣ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಅಕೌಂಟ್ನ ತೆರೆದಿದ್ರು. ಆ ಅಕೌಂಟಲ್ಲಿ ಆಕೆ ನಿಯಮಿತವಾಗಿ ದುಡ್ಡು ಹಾಕ್ತಾಯಿದ್ರು. ಸುಮಾರು 19,000 ರೂಪಾಯಿ ಅಕೌಂಟಲ್ಲಿ ಇತ್ತು. 2 ತಿಂಗಳ ಹಿಂದೆ ಕಾಲಾ ಮುಂಡಾ ಮೃತಪಟ್ಟಿದ್ದಾರೆ. ಆಕೆ ಮೃತಪಟ್ಟ ಬಳಿಕ ಆಕೆಯ ಸಹೋದರ ಜಿತು ಮುಂಡಾ
ಅವ್ರದ್ದು ಪಾಸ್ಬುಕ್ಕು ಎಲ್ಲ ತೊಗೊಂಡೋಗಿ ಬ್ಯಾಂಕ್ನವ್ರಿಗೆ ಕೊಟ್ಬಿಟ್ಟು ಈ ಥರ ನಮ್ಮ ಸಹೋದರಿ ತೀರ್ಕೊಂಡಿದ್ದಾರೆ, ಅವ್ರ ಅಕೌಂಟಲ್ಲಿರುವ ದುಡ್ಡು ನನಗೆ ಕೊಡಿ ಅಂತ ಕೇಳಿಯಾನೆ. ಆದರೆ ಆ ಅಕೌಂಟ್ ಹೋಲ್ಡರ್ಗೆ ನಾಮಿನಿ ಮಾಡಿದ್ರಾ ಇಲ್ವಾ ಗೊತ್ತಿಲ್ಲ, ಅದು ಸ್ಪಷ್ಟತೆ ಇಲ್ಲ. ಬ್ಯಾಂಕ್ನವರು ಒಂದಲ್ಲ ಎರಡಲ್ಲ 3-4 ಸಾರಿ ಅಲದಾಡಿಸ್ಯಾರೆ ಆತನ. ಯೋಚನೆ ಮಾಡಿ, ನೀವು SB ಖಾತೆಯಲ್ಲಿ ಹಣ ವಿಡ್ರಾ ಮಾಡಬೇಕಾದ್ರೆ ಚೆಕ್ ಕೊಡ್ಬೋದು, ಇಲ್ಲ ATM ಇದ್ದರೆ ATMಲ್ಲಿ ಡ್ರಾ ಮಾಡ್ಕೋಬೋದು, ಆನ್ಲೈನಲ್ಲೂ ಕೂಡ ಡ್ರಾ ಮಾಡ್ಕೋಬೋದು, ಒಬ್ರಿಗೊಬ್ರು ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆದರೆ ಬ್ಯಾಂಕ್ರಿಂದ ನೇರವಾಗಿಯೇ ಹಣ ಪಡಿಬೇಕಾದ್ರೆ ಖಾತೆದಾರರೇ ಬರಬೇಕಾಗತ್ತೆ. ಇದು ಬ್ಯಾಂಕ್ನ ನಿಯಮಾವಳಿ. ಅಲ್ಲಿರುವಂಥ ವಿಡ್ರಾಯಲ್ ಸ್ಲಿಪ್ನಲ್ಲಿ ಖಾತೆದಾರರು ಸಹಿ ಮಾಡಿ ಕೊಟ್ಟರಷ್ಟೇ ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರೆ. ಆದರೆ ಈಕೆ ಸತ್ತು ಹೋಗಿರ್ಬೇಕಾದ್ರೆ ಯಾರಿಗೆ ದುಡ್ಡು ಕೊಡಬೇಕು? ಯಾರು ಅವ್ರ ವಾರಸುದಾರರು ಇರ್ತಾರೋ ಅವ್ರಿಗೆ ಕೊಡಬೇಕಾಗುತ್ತೆ. ಆ ಥರ ಕೊಡಬೇಕಾದ್ರೂ ಅವ್ರದ್ದು ಡೆತ್ ಸರ್ಟಿಫಿಕೇಟು, ಬೇರೆ ಬೇರೆ ದಾಖಲೆಗಳೆಲ್ಲ ತಂದು ಕೊಡಬೇಕು. ಅದಕ್ಕೆ ಆದಂಥ ಕೆಲವು ಪ್ರೊಸೀಜರ್ ಇರುತ್ತೆ. ಈತ ಬುಡಕಟ್ಟು ಸಮುದಾಯದ ವ್ಯಕ್ತಿ, ಪ್ರೊಸೀಜರ್ ಎಲ್ಲ ಇವ್ರಿಗೇನು ಗೊತ್ತಿಲ್ಲ. ಬ್ಯಾಂಕ್ನವ್ರು ಅದನ್ನಾರು ಹೇಳ್ಬೋದಾಗಿತ್ತಲ್ವಾ? ಇದನ್ನು ಸ್ಪಷ್ಟವಾಗೇನು ಹೇಳಿಲ್ಲ, ಅರ್ಥ ಆಗೋಂಗೆ ಹೇಳಿಲ್ಲ. ಕರ್ಕೊಂಬ ಹೋಗಿ ಅಕೌಂಟ್ ಹೋಲ್ಡರ್ನೇ ಅಂತ 20 ಸರಿ ಓಡಾಡ್ಸಿದ್ದಾರೆ. ಪರಿಣಾಮ ಆತ ಎಷ್ಟು ಹೇಳಿದ್ರು ಇವ್ರು ಕೇಳಿಲ್ವಲ್ಲ. ಹೋದ, ಸಮಾಧಿ ಆಗದ, 2 ತಿಂಗಳಿಂದ ಮೃತಪಟ್ಟಿದ್ದಂಥ ತನ್ನ ಸಹೋದರಿಯ ಆ ಕಳೇಬರನ ಎತ್ಕೊಂಡು ತೊಗೊಂಬಂದು ಬ್ಯಾಂಕ್ ಮುಂದೆ ಇಟ್ಟಿಯಾನೆ. ನಿಜ, ಬ್ಯಾಂಕಿನ ಅಧಿಕಾರಿಗಳಿಗೆ ಇದೊಂದು ಪಾಠ ಆಗಬೇಕು. ಗ್ರಾಹಕರನ್ನ ಅಲದಾಡಿಸಿದ್ರೆ, ಅದರಲ್ಲೂ ಮುಗ್ಧ ಗ್ರಾಮೀಣ ಜನತೆಯನ್ನು ಅಲದಾಡಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇದರಿಂದ ಅವ್ರಿಗೆ ಅರ್ಥ ಆಗಬೇಕಾಗತ್ತೆ. AC ರೂಮಲ್ಲಿ 4 ಗೋಡೆಗಳ ಮುಂದೆ ಕೂತ್ಕೊಂಡು ಆರಾಮಾಗಿ ತಿಂಗಳು ಸಂಬಳ ಎಣಿಸ್ಕೊಂಡು ಆಟ ಆಡ್ತಾರಲ್ಲ, ಆ ಥರ ಅಲ್ಲ ಬದುಕಿರುವಂಥದ್ದು. 19,000 ರೂಪಾಯಿ ಆ ಬುಡಕಟ್ಟು ಸಮುದಾಯದ ವ್ಯಕ್ತಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ. ಕನಿಷ್ಠ ಅಲ್ಲಿ ಬ್ಯಾಂಕಲ್ಲಿರುವಂಥ ಆ ಹೆಲ್ಪ್ ಡೆಸ್ಕ್ನವ್ರು ಇರ್ತಾರಲ್ಲ, ಅವರಾದರೂ ಆ ವ್ಯಕ್ತಿನ ಕೂಡಿಸ್ಕೊಂಡು, ನೋಡಪ್ಪ ಈ ಥರ ರೂಲ್ಸ್ ಇದೆ, ನೀ ನಾಮಿನೇಷನ್ ಆಗಿಲ್ಲದೆ ಹೋದರೆ ನೀ ಇದನ್ನು ಫಾಲೋ ಮಾಡಬೇಕು, ಈ ಥರ ಮಾಡಬೇಕು ಹೇಳ್ಕೊಡ್ಬೋದಾಗಿತ್ತು. ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರನೇ ನಿಮಗೆ ಬ್ಯಾಂಕ್ ನಿಮ್ಮನ್ನ ಹೆಲ್ಪ್ ಡೆಸ್ಕ್ ಮಾಡಿ ಕೂಡಿಸಿ ನಿಮಗೆ ಸಂಬಳ ಕೊಟ್ಟಿಟ್ಟಿದೆ. ಆದರೆ ನೀವು ಆ ಕೆಲಸನೇ ಮಾಡ್ತಾಯಿಲ್ಲ. ಆತನಿಗೂ ಅಷ್ಟೇ ಜೀತು ಮುಂಡಾಗೆ ಕಡೆಗೆ ಬೇರೆ ದಾರಿ ಇಲ್ಲ. ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ, ಪೊಲೀಸ್ನವ್ರು ಬಂದು ಅರ್ಥ ಮಾಡಿಸ್ತಾರೆ. ಆಗ ಬ್ಯಾಂಕ್ನವ್ರು ಎಚ್ಚೆತ್ಕೊಂಡು ನೀ ದಾಖಲೆಗಳೆಲ್ಲ ರೆಡಿ ಮಾಡ್ಕೊಂಬ, ಆಗ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಆತನ ಮನವೊಲಿಸಿ ಕಳಿಸ್ತಾರೆ. ತಾತ ವಾಪಸ್ ಹೋಗಿ ಯಾವ ಜಾಗದಲ್ಲಿ ಮೊದಲು ಅಂತ್ಯ ಸಂಸ್ಕಾರ ಆಗಿತ್ತೋ ಅದೇ ಜಾಗದಲ್ಲಿ ತನ್ನ ಸಹೋದರಿ ಶವವನ್ನು ಕಳೇಬರನ ಹೂತಾಕ್ತಾನೆ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ಕೆಲಸ ಬ್ಯಾಂಕ್ನವ್ರು ಮೊದಲೇ ಮಾಡ್ಬೋದಾಗಿತ್ತಲ್ವಾ? ಆತನಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಕಾಲಾಮುಂಡ ಅವಿವಾಹಿತೆ, ಆಕೆಗೆ ಮದುವೆ ಆಗಿರಲಿಲ್ಲ, ಹಾಗಾಗಿ ಪತಿ ಬರಲ್ಲ, ಅಥವಾ ತಂದೆ ತಾಯಿ ಬರಬೇಕು ಅಂದರೆ ತಂದೆ ತಾಯಿ ಬದುಕಿಲ್ಲ, ಉಳಿದು ಯಾರು ಇರ್ತಾರೆ ವಾರಸುದಾರರು, ಅದನ್ನು ಕೂಡ ಖಚಿತ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಬಹುಶಃ ಇದೊಂದು ಒಂದು ರೀತಿ ಪಾಠ ಆಗಿದೆ. ದೇಶಾದ್ಯಂತ ನಮ್ಮ ಬ್ಯಾಂಕಿನ ನಿಯಮಾವಳಿಗಳು ಸರಳೀಕರಣ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಜನತೆಗೆ ಅರ್ಥವಾಗುವ ರೀತಿಯಲ್ಲಿರಬೇಕು. ಅದಕ್ಕೆ ಸಹಾಯ ಮಾಡಬೇಕಾದ್ದು ಬ್ಯಾಂಕಿನ ಆಡಳಿತ ಮಂಡಳಿಗಳ ಕರ್ತವ್ಯ. ಇದನ್ನು ಬಹುಶಃ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಚಿನ್, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.